ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ವೋಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್ ಹ್ಯಾಶ್ಟ್ಯಾಗ್ ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್ ಹ್ಯಾಶ್ಟ್ಯಾಗ್ ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್ ನಲ್ಲಿ ನಮ್ಮ ಹೊಸ ಕಾರ್ಯಕ್ರಮವನ್ನು ತೆಗೆದುಕೊಂಡು ನಾವು ಇವತ್ತು ಬಂದಿದ್ದೀವಿ. ಖಂಡಿತ ಹೌದು ಮಿತ್ರರೇ. ನಮಸ್ಕಾರ ಭಾರತ್. ನಮ್ಮ ಶ್ರೋತೃ ಮಿತ್ರರಿಗೆ ನಾನು ಭಾರತಿ ಮತ್ತು ಭಾರತ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಭಾರತ್, ಹೋದ ತಿಂಗಳು ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆ ಆಯ್ತಲ್ಲ, ಅದರಲ್ಲಿ ಜನರು ತುಂಬಾ ಉತ್ಸಾಹದಿಂದ ಭಾಗವಹಿಸಿದ್ರು. ಹೌದು. ಮತ್ತು ದಾಖಲೆಯ ಪ್ರಮಾಣದ ಮತದಾನ ಆಗಿದೆ. ನಿಜ ನೀನ್ ಹೇಳಿದ್ದು. ಇದು ತುಂಬಾ ಒಳ್ಳೆ ಸುದ್ದಿ ಅಲ್ವಾ? ಖಂಡಿತವಾಗಿ. ಆದ್ರೆ ಇದ್ರ ಬಗ್ಗೆ ಇನ್ನಷ್ಟು ವ್ಯಾಪಕವಾಗಿ ವಿಚಾರ ಮಾಡಬೇಕು ನೋಡು. ಆಗ ಪ್ರತಿಶತ 100% ಮತದಾನದ ಗುರಿ ಮುಟ್ಟಬಹುದು ಅಂತ ನನ್ಗನ್ನಿಸ್ತಾ ಇದೆ. ಸರಿಯಾಗಿ ಹೇಳಿದೆ ಭಾರತಿ. ಈಗ ಜನರು ಜಾಗರೂಕರಾಗಿದ್ದಾರೆ. ಆದ್ರೆ ಚುನಾವಣೆಯ ಸಮಯದಲ್ಲಿ ಮಾತ್ರ ಇದರ ಬಗೆಗಿನ ಉದಾಸೀನತೆ ಬಹಳಷ್ಟು ಪ್ರಭಾವ ಬೀರುತ್ತೆ ಅಂತ ಹೇಳಿ ನನಗನ್ಸುತ್ತೆ. ವಿದ್ಯಾವಂತ ಮತದಾರರು ಕೂಡ ತಮ್ಮ ಮತವನ್ನ ಚಲಾಯಿಸೋದಕ್ಕೆ ಮತಗಟ್ಟೆಗೆ ಹೋಗೋದಿಲ್ಲ ಅನ್ನೋದು ನಮ್ಗೆ ಕಾಣಿಸ್ತಾ ಇದೆ. ಯಾಕೆ ಗೊತ್ತಾ? ಯಾಕೆ? ಅವರ ಮನಸ್ಸಿನಲ್ಲಿ ಮತಗಟ್ಟೆಯಲ್ಲಿ ಉದ್ದುದ್ದ ಸರತಿ ಸಾಲಿರುತ್ತೆ. ಆ ಸಾಲಿನಲ್ಲಿ ಯಾರು ನಿಲ್ತಾರೆ ಅನ್ನೋ ಒಂದು ರೀತಿ ಭ್ರಮೆ ತುಂಬಿರುತ್ತೆ. ನಿಜ ನೋಡು, ನಮ್ಮ ಪ್ರಜಾಪ್ರಭುತ್ವವನ್ನ ಗಟ್ಟಿಗೊಳಿಸೋದಕ್ಕೆ ಇಷ್ಟು ಕಷ್ಟನೂ ನಮಗೆ ತೆಗೆದುಕೊಳ್ಳೋದಕ್ಕಾಗೋದಿಲ್ವಾ? ಇನ್ನೊಂದು ವಿಚಾರ ಭಾರತಿ. ಏನದು? ಈಗ ನಾವು ನಿಧಾನವಾಗಿ ಹೋದ್ರೆ ಸರತಿ ಸಾಲಿರೋದಿಲ್ಲ, ಕ್ಯೂನಲ್ಲಿ ನಿಲ್ಬೇಕಾಗಿಲ್ಲ, ಮತಗಟ್ಟೆ ಖಾಲಿ ಇರುತ್ತೆ. ಇದನ್ನೆಲ್ಲ ತಪ್ಪಿಸ್ಕೊಳ್ಳೋದಕ್ಕೆ ಮನೆಯಿಂದ ಸ್ವಲ್ಪ ನಿಧಾನವಾಗಿ ಹೊರಡೋಣ ಅನ್ನೋ ಮತ್ತೊಂದು ಕಲ್ಪನೆನೂ ಅವ್ರಿಗಿದೆ. ಇದನ್ನು ಭ್ರಮೆ ಅಂತಲೇ ಹೇಳ್ಬೇಕು ನೋಡು. ಇದರಿಂದಲೇ ಚುನಾವಣೆ ದಿವಸ ಮತ ಚಲಾಯಿಸುವ ಕೊನೆಯ ಕ್ಷಣದಲ್ಲಿ ಜನಸಂದಣಿ ಅಪಾರವಾಗಿ ಹೆಚ್ಚಾಗತ್ತೆ. ಮತ್ತೆ ಹೆಚ್ಚುವರಿ ಸಮಯ ಕೇಳುತ್ತೆ. ಕೆಲವು ಜನರು ಮತದಾನದಿಂದ ವಂಚಿತರಾಗೋದು ಕೂಡ ಇದರಿಂದಲೇ. ಅಥವಾ ಸರತಿ ಸಾಲನ್ನ ನೋಡಿ ತಾವೇನೆ ಇಷ್ಟೊಂದು ಉದ್ದ ಕ್ಯೂ ಇದೆಯಲ್ಲಪ್ಪ ಅಂತೇಳಿ ವಾಪಸ್ ಹೋಗ್ಬಿಡ್ತಾರೆ. ಕರೆಕ್ಟ್ ಆಗಿ ಹೇಳಿದೆ ಭಾರತ್. ಈಗ ನಮ್ಮ ಎಲೆಕ್ಷನ್ ಅಂಕಲ್ ಮತ್ತೆ ಕಲ್ಪನಾ ಅವರು ನಮ್ಮ ಮತದಾತ ಜಂಕ್ಷನ್ ನಲ್ಲಿ ಅಷ್ಟೇ ಅಲ್ಲ, ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಮತದಾರರಿಗೆ ತಿಳುವಳಿಕೆ ನೀಡೋ ತಮ್ಮ ಕೆಲಸದಲ್ಲಿ ತುಂಬಾ ಗಂಭೀರವಾಗಿ ತೊಡಗಿಸಿಕೊಂಡಿದ್ದಾರೆ. ಸ್ವಲ್ಪ ಸಮಯದ ಹಿಂದೆ ಜ್ಞಾನೇಂದ್ರ ಅವರ ಮನೆಯಲ್ಲಿ ಕೂಡ ತಿಳುವಳಿಕೆ ನೀಡಿ ಬಂದಿದ್ದಾರೆ. ಏನ್ ಹೇಳ್ತಾ ಇದೀಯ ನೀನು? ನಾನೇ ಆ ದೃಶ್ಯ ನೋಡ್ಕೊಂಡು ಬಂದಿದ್ದೀನಿ. ಗೊತ್ತಾ ಏನಾಯ್ತು ಅಂದ್ರೆ? ಏನಾಯ್ತು? ಅಯ್ಯೋ, ಇವತ್ತು ಎದ್ದಿದ್ದೇ ಹೊತ್ತಾಯ್ತು. ಇವತ್ತು ರಜಾ ಹಾಕ್ಬೇಕಾಗತ್ತೆ ಅನ್ಸತ್ತೆ ಏನೋ. ಓಹೋ, ಇವಳೆ ಕೇಳಿಸ್ತಾ? ಸ್ವಲ್ಪ ನನ್ ಬಟ್ಟೆ ಕೊಡು. ಇದೇನ್ರಿ ನಿಮ್ದು? ಸರಿಯಾಗಿ ಪೂಜೆ ಕೂಡ ಮಾಡೋದಕ್ ಬಿಡಲ್ಲ ನೀವು. ಇದೊಂಥರ ದಿನಾ ಇದೇ ಅಭ್ಯಾಸ ಆಗೋಗಿದೆ ನಿಮ್ಗೆ. ತಗೊಳ್ಳಿ ಬಟ್ಟೆ, ಕಪಾಟಿಂದ ನೀವೇ ತಗೋಬೋದಿತ್ತಲ್ವಾ? ಅರೆ, ಯಾಕೆ ಸಿಟ್ ಮಾಡ್ಕೋತೀಯಾ? ಈಗಲೇ 2 ನಿಮಿಷದಲ್ಲಿ ನಾನು ತಯಾರಾಗಿ ಬಂದ್ಬಿಡ್ತೀನಿ. ಪ್ಲೀಸ್ ಸ್ವಲ್ಪ ಬೇಗ ಬೇಗ ತಿಂಡಿ ಕೊಟ್ಬಿಡು. ಮೊದಲೇ ಸಾಕಷ್ಟು ಲೇಟ್ ಆಗಿದೆ. ಊಟನೇ ರೆಡಿ ಇದೆ, ಬನ್ನಿ. ಇವತ್ತು ಏನೇನ್ ಮಾಡ್ಬೇಕು ಅನ್ನೋದು ಸರಿಯಾಗಿ ನೆನ್ಪಿದೆ ತಾನೆ? ಓ, ತುಂಬಾ ಚೆನ್ನಾಗಿ ನೆನಪಿದೆ. ಎಲ್ಲಕ್ಕಿಂತ ಮೊದಲು ತುಂಬಾ ಮುಖ್ಯವಾದ ಕೆಲಸ, ನಮ್ಮ ಮಗಳು ಸರಳಾಗೆ 18 ವರ್ಷ ಇನ್ನೇನು ತುಂಬ್ತಾ ಇದೆ. ಅವಳ ಚುನಾವಣಾ ಗುರುತಿನ ಪತ್ರ ಅವಳಿಗೆ ಸಿಗುವಂತೆ ಮಾಡೋದಕ್ಕೆ ಮೊದಲು ಮತದಾನ ನೋಂದಣಿ ಫಾರ್ಮ್ ತಗೊಂಡ್ ಬರ್ತೀನಿ. ಮತ್ತೆ ಆಮೇಲೆ ಅಲ್ಲಿಂದಲೇ ನನ್ನ ಕಚೇರಿಗೆ ಹೋಗ್ತೀನಿ. ಸ್ವಲ್ಪ ನೋಡು ಯಾರು ಬಂದಿರೋದಂತ. ನಾನು ಒಳಗಡೆ ಬರಬಹುದಾ? ಓಹೋ, ಕಲ್ಪನಾ ಅವ್ರೆ, ಬನ್ನಿ ಬನ್ನಿ ಬನ್ನಿ, ಒಳಗ್ ಬನ್ನಿ. ನೀವು ಅಪ್ಪಣೆ ತಗೊಂಡು ಒಳಗ್ ಬರೋದು ಯಾವಾಗಿಂದ ಪ್ರಾರಂಭ ಮಾಡಿದ್ರಿ? ಒಳಗ್ ಬರ್ಬೋದಿತ್ತಲ್ಲ. ನಿಮ್ಮ ಕಲ್ಪನಾ ಇವತ್ತು ಒಬ್ಳೇ ಬಂದಿಲ್ಲ. ಇವತ್ ನನ್ ಜೊತೆ ಎಲೆಕ್ಷನ್ ಅಂಕಲ್ ಕೂಡ ಬಂದಿದ್ದಾರೆ. ನಮ್ಮ ಈ ಬಡವರ ಕುಟೀರಕ್ಕೆ ಇಬ್ರಿಗೂ ಸ್ವಾಗತ. ಬಹುಶಃ ನಾವು ಬಂದಿರೋ ಟೈಮ್ ಸರಿಯಾಗಿಲ್ಲ ಅಂತ ಅನ್ಸತ್ತೆ. ನೀವು ಅರ್ಜೆಂಟ್ ಆಗಿ ಎಲ್ಲೋ ಹೊರಟಿರೋ ಹಾಗಿದೆ. ಇಲ್ಲ ಇಲ್ಲ, ಹಾಗೇನೂ ಇಲ್ಲ. ಹಾಗಾದ್ರೆ ಹೇಳೋದಕ್ಕೆ ಇಷ್ಟ ಇಲ್ಲ ಅಂತ ಅನ್ಸತ್ತೆ. ಇನ್ನೇನು ನಮ್ಮ ಸರಳಾಗೆ 18 ವರ್ಷ ತುಂಬತ್ತೆ. ಇವಳಿಗೆ ಚುನಾವಣಾ ಗುರುತಿನ ಪತ್ರ ಬೇಗ ಸಿಗುವಂತ ಮಾಡ್ಬೇಕಂದ್ರೆ ನೋಂದಣಿ ಫಾರ್ಮ್ ತರಬೇಕಂತ ಇವತ್ತು ಹೊರಟಿದ್ದೆ. ಅಯ್ಯೋ, ಇಷ್ಟೇನಾ ವಿಷಯ? ನಂಗೊತ್ತು ಇದು ಸಣ್ಣ ವಿಷಯ ಅಲ್ಲ ಅಂತ. ನೀವು ಮಾತಾಡ್ತಾ ಇರಿ, ಅಷ್ಟ್ರಲ್ಲಿ ನಿಮ್ಗೊಂಚೂರು ಕಾಫಿ ತಿಂಡಿ ತಂದ್ಬಿಡ್ತೀನಿ. ಇದನ್ನ ನೀವು ಇಷ್ಟು ಹಗುರವಾಗಿ ಹೇಳ್ತಾ ಇದ್ದೀರಾ? ಹೌದು ಜ್ಞಾನೇಂದ್ರ ಅವರೇ, ಇವತ್ತಿನ ಕಾಲದಲ್ಲಿ ಇದು ಖಂಡಿತವಾಗಿಯೂ ಸುಲಭದ ವಿಷಯ. ಇನ್ನು ನೀವು ಎಲ್ಲಿಗೂ ಹೋಗ್ಬೇಕಾದ ಅವಶ್ಯಕತೆ ಇಲ್ವೇ ಇಲ್ಲ. ಹಾಗಂದ್ರೆ ಕಲ್ಪನಾ, ಇವತ್ತು ಮತದಾತ ಜಂಕ್ಷನ್ ಬಗ್ಗೆ ತಿಳುವಳಿಕೆ ನಮ್ ಈ ಜ್ಞಾನೇಂದ್ರ ಅವ್ರ ಮನೆಯಲ್ಲೇ ಪ್ರಾರಂಭ ಆಗ್ಬೇಕು. ಅಂದಾಗೆ ಕಲ್ಪನಾ, ಇವತ್ತು
ಮತದಾತ ಜಂಕ್ಷನ್ಗೆ ನೀನು ಹಾಜರಾಗಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಅನುಪಸ್ಥಿತಿ ಬಗ್ಗೆ ಕಂಪ್ಲೇಂಟ್ಸ್ ರಿಪೋರ್ಟು ಭಾರತಿ ಮತ್ತು ಭಾರತ್ ಅವರಿಗೆ ನಾನು ಇಲ್ಲಿಂದಾನೇ ಕೊಡ್ತೀನಿ. ನೀನು ಈ ಆಪ್ ಬಗ್ಗೆ ತಿಳಿಸ್ತಾ ಜ್ಞಾನೇಂದ್ರ ಅವರ ಜ್ಞಾನ ಚಕ್ಷುವನ್ನ ತೆರೆಸು. ಶುರುವಾಗ್ಲಿ ಈಗ್ಲೇ. ಸರಿ ಅಂಕಲ್. ಇದ್ ಯಾವ ಆಪ್ ಬಗ್ಗೆ ಮಾತಾಡ್ತಾ ಇದ್ದೀರಿ ಚಾಚಾ? ಇದು ಯಾವ ಆಪ್ ಅಂತಂದ್ರೆ ನಿಮ್ ಹಾಗೇನೆ ಸಾವಿರಾರು ಮತದಾರರ ಸಹಾಯಕ್ಕಾಗಿ ಚುನಾವಣಾ ಆಯೋಗದಿಂದ ತಯಾರು ಮಾಡಿರೋ ವಿಶೇಷ ಆಪ್. ಇದರ ಹೆಸರು ವೋಟರ್ ಹೆಲ್ಪ್ ಲೈನ್ ಅಂತ. ಬನ್ನಿ ಜ್ಞಾನೇಂದ್ರಣ್ಣ, ಇವತ್ತು ನಿಮ್ಗೆ ಇದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ನಿಮ್ಮ ಹತ್ರ ಫೋನ್ ಇದೆಯಲ್ವಾ? ಹಾ ಇದೆ, ತಗೊಳ್ಳಿ. ಸರಿ, ಹಾಗಾದ್ರೆ ಈಗ ಪ್ಲೇ ಸ್ಟೋರ್ಗೆ ಹೋಗೋಣ. ಈ ಪ್ಲೇ ಸ್ಟೋರ್ ನಿಂದ ವೋಟರ್ ಹೆಲ್ಪ್ ಲೈನ್ ಆಪ್ ಡೌನ್ಲೋಡ್ ಮಾಡ್ಕೊಳ್ಳೋಣ. ನೀವೇನಾದ್ರೂ iOS ಯೂಸರ್ಸ್ ಆಗಿದ್ರೆ ನಿಮ್ಗೆ ಆಪ್ ಸ್ಟೋರ್ ಲಭ್ಯ ಇದೆ. ತಗೊಳ್ಳಿ, ಮಾಡಿದ್ದೇನೆ. ಈಗ ಮುಂದೆ ಏನ್ ಮಾಡ್ಬೇಕು? ಈಗ ನೀವು ವೋಟರ್ ಹೆಲ್ಪ್ ಲೈನ್ ಆಪ್ ನ ತೆರೆಯಿರಿ. ಅದರಲ್ಲಿ ಕೊಟ್ಟಿರೋ ಸೂಚನೆಗಳ ಸಹಾಯದಿಂದ ನಿಮ್ಮ ಒಂದು ಖಾತೆಯನ್ನ ರಚಿಸಿ. ಈ ಆಪ್ ನ ಸಹಾಯದಿಂದ ವೋಟಿಂಗ್ಗೆ ಸಂಬಂಧಪಟ್ಟ ನಿಮ್ಮ ಎಲ್ಲಾ ಕೆಲಸಗಳನ್ನ ನೀವು ಸುಗಮವಾಗಿ ಮಾಡ್ಕೋಬಹುದು. ತಗೊಳ್ಳಿ, ನೀವಿಬ್ರು ಜೊತೆಯಾಗಿ ಕಾಫಿ ಕುಡೀರಿ. ಮತ್ತೆ ನೀವು ಏನ್ರಿ ಎಲ್ಲಾರನ್ನೂ ಸರಿಯಾಗಿ ತಿಳ್ಕೊಳ್ಳಿ. ಆಯ್ತು ಮೇಡಮ್. ನೀವು ಕೊಟ್ಟಿರೋ ಕಾಫಿ ಜೊತೆಗೆ ಮತ್ತಷ್ಟು ಬೇಗ ಅರ್ಥ ಮಾಡ್ಕೊಳ್ತೀನಿ. ಜ್ಞಾನೇಂದ್ರ ಅವರೇ, ಈ ಆಪ್ ಬರೀ ಹೊಸ ಮತದಾರರಿಗಷ್ಟೇ ಅಲ್ಲ, ಹಳೆಯ ಮತದಾರರಿಗೂ ಸಹ ಬಹಳ ಸಹಾಯಕವಾಗಿದೆ. ನಿಮ್ಮ ಚುನಾವಣಾ ಗುರುತಿನ ಪತ್ರದಲ್ಲಿರುವ ಯಾವುದೇ ದೋಷವನ್ನು ಕೂಡ ನಾವು ಇದರಿಂದ ಸರಿಪಡಿಸ್ಕೋಬಹುದು. ಒಂದ್ ವೇಳೆ ಮನೆ ಬದಲಾಯಿಸಿದ್ರೆ ಅದಕ್ಕೂ ಬಳಸ್ಕೋಬಹುದು. ಇಲ್ಲ ಅಂತಂದ್ರೆ ಮತದಾರರ ಪಟ್ಟಿನಲ್ಲಿ ನಿಮ್ಮ ಹೆಸರನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬದಲಾಯಿಸೋದಕ್ಕೆ ಅರ್ಜಿಯನ್ನು ಸಹ ಇದ್ರ ಮೂಲಕ ನೀಡಬಹುದು. ಅಂದ್ರೆ ನೇಮಕಾತಿಯಲ್ಲಿ ಸುಧಾರಣೆ ಮತ್ತು ವಿಧಾನಸಭೆ ಕ್ಷೇತ್ರಗಳ ನಡುವೆ ಬದಲಾವಣೆ ಮಾಡೋದಿಕ್ಕೆ ಆನ್ಲೈನ್ ಫಾರ್ಮ್ ಕೂಡ ನೀವು ಜಮಾ ಮಾಡಬಹುದು. ಜನರು ತಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇದೆಯೇ ಇಲ್ವೇ ಅಂತ ಪರಿಶೀಲನೆ ಕೂಡ ಮಾಡಬಹುದು. ಮತ್ತೆ ಜ್ಞಾನೇಂದ್ರ ಅವರೇ, ಮತದಾರರ ನೋಂದಣಿಗೆ ವೋಟರ್ ರಿಜಿಸ್ಟ್ರೇಷನ್ ಫಾರ್ಮ್ ಕೂಡ ಆನ್ಲೈನ್ ನಲ್ಲೇ ತುಂಬಿಸಬಹುದು ನೀವು. ಆಮೇಲೆ ಈ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮೂಲಕ ಚುನಾವಣೆಗೆ ಸಂಬಂಧಿಸಿದ ದೂರುಗಳನ್ನು ಸಹ ನಾವು ದಾಖಲಿಸಬಹುದು. ಚುನಾವಣೆಯ ಫಲಿತಾಂಶಗಳನ್ನು ಸಹ ಈ ಆಪ್ನ ಸಹಾಯದಿಂದ ತಿಳ್ಕೊಳ್ಬಹುದು. ನಾವು ನಮ್ಮ ಕ್ಷೇತ್ರದ ಅಭ್ಯರ್ಥಿಯ ವಿವರಣೆ, ಆದಾಯ ಮತ್ತು ಅವರ ಆಸ್ತಿ ವಿಷಯಗಳ ಬಗ್ಗೆ ಕೂಡ ತಿಳ್ಕೊಳ್ಬಹುದೇ? ಓ, ಯಾಕಿಲ್ಲ. ನೀವು ಈ ಆಪ್ನ ಸಹಾಯದಿಂದ ಅವರ ಆಸ್ತಿ ಮತ್ತೆ ಆದಾಯದ ಬಗ್ಗೆ ವಿವರಣೆ ತಿಳ್ಕೊಳ್ಬಹುದು. ಮತ್ತೆ ಈ ಆಪ್ನ ಸಹಾಯದಿಂದ ನೀವು ನಿಮ್ಮ BLO ಇರ್ಬೋದು, ERO ಇರ್ಬೋದು, DEO ಅಥವಾ CEO ಬಗ್ಗೆ ವಿವರನ ಸಹ ತಿಳ್ಕೋಬಹುದು. ಎಷ್ಟೋ ಸಾರಿ ಚುನಾವಣಾ ಗುರುತಿನ ಚೀಟಿನಲ್ಲಿ ತಪ್ಪು ಮಾಹಿತಿ ಇರೋ ಕಾರಣದಿಂದ ಜನರ ಕೆಲಸಗಳು ಆಗ್ತಾ ಇರಲಿಲ್ಲ. ಜನರು ಕಚೇರಿಗಳಿಗೆ ಅಲ್ದು ತಮ್ಮ ಸಮಯನ ವೇಸ್ಟ್ ಮಾಡ್ಕೋತಾ ಇದ್ರು. ಜೊತೆಗೆ ಅವರು ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಕೂಡ ಎದುರಿಸ್ತಾ ಇದ್ರು. ಈ ಗುರುತಿನ ಚೀಟಿಯಲ್ಲಿ ಇರೋ ತಪ್ಪುಗಳಿಂದ ನಿಂತು ಹೋಗಿರೋ ತಮ್ಮ ಕೆಲಸಗಳನ್ನ ಜನರು ಮುಗಿಸಿಕೊಳ್ಳೋ ಮಾರ್ಗವನ್ನ ಸುಲಭಗೊಳಿಸುವುದೇ ಈ ಆಪ್ನ ಉದ್ದೇಶ. ಕಲ್ಪನಾ ಅವರೇ, ಎಲೆಕ್ಷನ್ ಅಂಕಲ್, ನೀವುಗಳು ನನ್ನ ಹಾಗೂ ನನ್ನ ಹಾಗಿರುವ ಅನೇಕ ಜನಗಳಿಗೆ ಬಹಳ ಮಹತ್ವಪೂರ್ಣ ವಿವರಗಳನ್ನು ಕೊಟ್ಟಿದ್ದೀರಾ. ಇದಕ್ಕಾಗಿ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು. ಭಾರತ್, ಹೇಗನಿಸ್ತು ಜ್ಞಾನೇಂದ್ರ ಅವರ ಮನೆಯಲ್ಲಿನ ಈ ಘಟನೆಯ ಧ್ವನಿ ದೃಶ್ಯಾವಳಿ? ಈಗ ಕಲ್ಪನಾ ಮತ್ತು ಎಲೆಕ್ಷನ್ ಅಂಕಲ್ ಅವರಿಗೆ ಆಬ್ಸೆಂಟ್ ಹಾಕ್ಬೇಡ ನೀನು. ನೋಡು, ನಾನೇ ಖುದ್ದಾಗಿ ವೆರಿಫೈ ಮಾಡ್ಕೊಂಡು ಬಂದಿದ್ದೀನಿ. ವಾಹ್, ಏನ್ ಹೇಳಿದೆ ಭಾರತಿ, ಇದಕ್ ಸಾಟಿ ಇಲ್ವೇ ಇಲ್ಲ. ನೋಡಿದ್ಯಾ? ನಂಗನ್ಸುತ್ತೆ ಕಾಲೇಜಲ್ಲಿ ನೀನ್ ತುಂಬಾ ಚೆನ್ನಾಗಿ ಪ್ರಾಕ್ಸಿ ಹಾಕ್ತಿದ್ದೆ ಅಂತ ಹೇಳಿ. ನೀನೇನ ಕೇಳಿಸ್ಬಿಟ್ಟಿದ್ಯಾ? ನಾನ್ ಯಾಕೆ ಹಿಂದೆ ಬೀಳ್ಬೇಕು ಹೇಳು? ಕೇಳು, ಇದೇ ವಿಷಯದ ಬಗ್ಗೆ ದೆಹಲಿಯ ಮುಖ್ಯ ಚುನಾವಣಾಧಿಕಾರಿ ಡಾಕ್ಟರ್ ರಣಬೀರ್ ಸಿಂಗ್ ಅವರು ಏನ್ ಹೇಳ್ತಾರೆ ಅಂತ ಹೇಳಿ. वोटर हेल्पलाइन ऐप जो है, इसको आप वन स्टॉप सर्विस कह सकते हो. एक वोटर को जो भी इंफॉर्मेशन चाहिए या सर्विस चाहिए वो इस ऐप के माध्यम से वोटर प्राप्त कर सकता है. कोई भी इलेक्ट्रल सर्विस, चाहे अपना नाम जुड़वाना हो, चाहे उसमें कोई संशोधन करवाना हो, नाम कटवाना हो, या अपने किसी फैमिली मेंबर का नाम कटवाना हो जिनका इंतकाल हो जाता है या जो परमानेंटली कहीं दूसरी जगह चले जाते हैं, तो उनका नाम आप कटवा भी सकते हैं. तो इसमें हर तरह की सर्विस आप अवेल कर सकते हैं. दूसरा, इसमें इलेक्शन से रिलेटेड दूसरी जानकारी, जो है पिछले इलेक्शन में कितना टर्नआउट था, कितने वोटर थे, अभी कितने वोटर हैं. जब इलेक्शन होता है तब आपके जो कैंडिडेट्स हैं उसके बारे में तमाम इन्फॉर्मेशन, इसमें जो उनका नॉमिनेशन फॉर्म है वो भी आप देख सकते हैं, उनका जो एफिडेविट उन्होंने फाइल किया वो भी देख सकते हैं. तो उसमें उनकी एजुकेशनल क्वालिफिकेशन है, उनका फाइनेंशियल पोजीशन है, एसेट्स एंड लायबिलिटीज है,
उनके क्रिमिनल एंटीसीडेंट्स हैं, वो सारी इन्फॉर्मेशन आप इस पे ले सकते हैं। इस ऐप के माध्यम से अपना ई एपिक यानी कि जो आपका वोटर आईडी कार्ड है उसका ई वर्जन भी आप डाउनलोड कर सकते हैं, अपने मोबाइल पे सेव कर सकते हैं। इस ऐप का जो मकसद है वो ये है कि हर सिटीजन, हर वोटर फुली इन्फॉर्म्ड हो, फुली एम्पावर्ड हो, क्योंकि एक इन्फॉर्म्ड और एम्पावर्ड वोटर ही अपनी भूमिका लोकतंत्र में ज्यादा कारगर तरीके से निभा सकता है। ವೋಟರ್ ಹೆಲ್ಪ್ಲೈನ್ ಆಪ್ ಬಗ್ಗೆ ದೆಹಲಿಯ ಮುಖ್ಯ ಚುನಾವಣಾ ಅಧಿಕಾರಿ ಡಾಕ್ಟರ್ ರಣಬೀರ್ ಸಿಂಗ್ ಅವರು ಬಹಳ ಸರಳವಾಗಿ ಮಾಹಿತಿಯನ್ನು ನೀಡಿದ್ರು. ಹೌದು. मतदान देने जाएंगे भारत के लिए, भारत के लिए। ನಾ ಭಾರತ ನನ್ನಲ್ಲಿದೆ ಭಾರತ, ನಾನು ಶಕ್ತಿ ನನ್ನಲ್ಲಡಗಿದೆ ಶಕ್ತಿ. हम भारत को नतमस्तक है, हम योद्धा के दो हस्तक है, हम भारत भाग्य विधाता है, हम भारत के मतदाता है। मतदान मतदान देने जाएंगे भारत के लिए, भारत के लिए। ಭಾರತ ಚುನಾವಣಾ ಆಯೋಗದ ಮತದಾತ ಜಂಕ್ಷನ್ ಕಾರ್ಯಕ್ರಮ ಕೇಳುಗರೆ ನಿಮ್ಗೆ ಹೇಗನಿಸ್ತು ಅಂತ ನಮಗೆ ತಿಳಿಸಿ. ನಿಮ್ಮ ಅಭಿಪ್ರಾಯ ಮತ್ತು ಸಲಹೆಗಳನ್ನು ನಾವು ಸ್ವಾಗತಿಸುತ್ತೇವೆ. ಈಗ ನಮ್ಮ ಕಾರ್ಯಕ್ರಮದ ಕ್ವಿಜ್ ಸೆಗ್ಮೆಂಟ್ ಅಂದ್ರೆ ಪ್ರಶ್ನೋತ್ತರದ ಭಾಗ. ಎಲ್ಲಕ್ಕಿಂತ ಮೊದಲು ಹಿಂದಿನ ಕಾರ್ಯಕ್ರಮದಲ್ಲಿ ಕೇಳಲಾದ ಪ್ರಶ್ನೆ ಮತ್ತು ಅದಕ್ಕೆ ಉತ್ತರ. ಹಿಂದಿನ ಕಾರ್ಯಕ್ರಮದಲ್ಲಿ ನಾವು ನಿಮ್ಮನ್ನು ಕೇಳಿದ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇತ್ತೀಚೆಗೆ ಮುಗಿದ ಕರ್ನಾಟಕ ವಿಧಾನಸಭೆ ಚುನಾವಣೆ 2023ರಲ್ಲಿ ಇದುವರೆಗಿನ ಒಂದು ರೆಕಾರ್ಡ್ ಅಂತ ಅನ್ನಿಸಿದ ಒಟ್ಟು ಎಷ್ಟು ಪ್ರತಿಶತ ಮತದಾನ ಆಗಿತ್ತು? ಮತ್ತು ಈ ಪ್ರಶ್ನೆಗೆ ಸರಿಯಾದ ಉತ್ತರ 73.19%. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟು ಈ ಬಾರಿ ವಿಜೇತರಾದವರು ಮಹಾರಾಷ್ಟ್ರದ ಚಂದ್ರಾಪುರ್ನ ಮಂದಾ ಭಗವಾನ್ ಪಡ್ವೇಕರ್ ಅವರು. ನಿಮಗೆ ಅಭಿನಂದನೆಗಳು ಪಡ್ವೇಕರ್ ಅವರೇ. ನಿಮ್ಮ ಬಹುಮಾನ ನೀವು ತಿಳಿಸಿರುವ ವಿಳಾಸದಲ್ಲಿ ನಿಮಗೆ ಬಹಳ ಬೇಗ ಸಿಗುತ್ತೆ. ಗೆಳೆಯರೆ, ನಿಮ್ಮಲ್ಲಿ ಒಂದು ವಿನಂತಿ. ನೀವು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡೋ ಸಮಯದಲ್ಲಿ ನಿಮ್ಮ ವಿಳಾಸವನ್ನು ಕೂಡ ಸರಿಯಾಗಿ ಬರೆಯಬೇಕು. ಉತ್ತರ ಸರಿಯಾಗಿದ್ರೂ ಸಹ ವಿಳಾಸ ಸರಿಯಾಗಿ ಬರೆಯದೇ ಇರೋ ಕಾರಣಕ್ಕೆ ನೀವು ಸ್ಪರ್ಧೆಯಿಂದ ಹೊರಗುಳಿತೀರಿ. ಆದ್ರಿಂದ ಗೆಳೆಯರೆ, ನಿಮ್ಮ ವಿಳಾಸವನ್ನ ಸರಿಯಾಗಿ ಹಾಗೂ ಸ್ಫುಟವಾಗಿ ಬರೆದು ಕಳಿಸಿ. ಇನ್ನು ಇವತ್ತಿನ ಪ್ರಶ್ನೆ, ವೋಟರ್ ಹೆಲ್ಪ್ಲೈನ್ ಆಪ್ ಅನ್ನು ನೀವು ಎಲ್ಲಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು? ಪ್ರಶ್ನೆಯನ್ನ ಇನ್ನೊಮ್ಮೆ ಕೇಳಿಸಿಕೊಳ್ಳಿ. ವೋಟರ್ ಹೆಲ್ಪ್ಲೈನ್ ಆಪ್ ಅನ್ನು ನೀವು ಎಲ್ಲಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು? ನೀವು ನಿಮ್ಮ ಉತ್ತರಗಳನ್ನ ಸೋಮವಾರದ ಒಳಗಾಗಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9999031950 ಇದಕ್ಕೆ ಕಳುಹಿಸಬಹುದು. अपने अधिकार की शक्ति का एहसास हमें, अपने अधिकार की शक्ति का एहसास हमें, इस जिम्मेदारी से अपना गहरा नाता। मतदाता भाग्य विधाता, मतदाता मतदाता भाग्य विधाता, मतदाता मतदाता। ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಕೇಳೋದಕ್ಕೆ ಮರಿಬೇಡಿ. ಭಾರತ ಚುನಾವಣಾ ಆಯೋಗದ ನಮ್ಮ ಈ ಕಾರ್ಯಕ್ರಮ ಮತದಾತ ಜಂಕ್ಷನ್. ನಮಸ್ಕಾರ. ಒಕ್ಕೂಡಲು ಜನ ವೋಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸಿಸ್ಟಮ್.